ಬಿಜೆಪಿ ಅಥವಾ ಎನ್ಡಿಎ ಕೂಟದ ಮೂವರು ನಾಯಕ ಅಥವಾ ನಾಯಕಿಯ ಪುತ್ರಿಯರು ನೀಟ್ ಹಗರಣದ ವಿರುದ್ಧದ ಪ್ರತಿಭಟನೆಗಳನ್ನು ಬಹಿರಂಗವಾಗಿ ಬೆಂಬಲಿಸಿದ್ದಾರೆ ಮತ್ತೆ ಮೋದಿ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ ಅವರು. ಇದು ಆಡಳಿತ ಪಕ್ಷದ ಕುಟುಂಬಗಳ ಒಳಗಿನಿಂದಾನೇ ಕೇಳಿ ಬರ್ತಾ ಇರುವಂತಹ ತೀವ್ರ ಭಿನ್ನಾಭಿಪ್ರಾಯದ ಧ್ವನಿಯನ್ನು ತೋರಿಸುತ್ತೆ. ಈ ಯುವ ಜನರನ್ನ ಇಡೀ ದೇಶನೇ ಅಭಿನಂದಿಸಬೇಕಾಗಿದೆ. ತಮ್ಮ ಪೋಷಕರೇ ದೇಶದ ವಿದ್ಯಾರ್ಥಿಗಳ ವಿರುದ್ಧ, ಯುವ ಜನರ ವಿರುದ್ಧ ಮಾತಾಡುವಾಗ, ಅವರಿಗೆ ಅನ್ಯಾಯ ಮಾಡ್ತಾ ಇರುವಾಗ ಅವ್ರ ಮಕ್ಕಳು ಯಾವುದೇ ಮುಲಾಜಿಲ್ಲದೇನೆ ಸತ್ಯ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಮಾತಾಡ್ತಾ ಇದ್ದಾರೆ. ಈ ಯುವ ಜನರಲ್ಲಿ ಈ ರೀತಿ ತಮ್ಮ ಪೋಷಕರ ಜನವಿರೋಧಿ ನಿಲುವನ್ನೇ ಧಿಕ್ಕರಿಸಿ ವಿದ್ಯಾರ್ಥಿಗಳ ಪರ ಮಾತಾಡುವಂತಹ ಜಾಗೃತಿ, ಅರಿವು ಇದೆ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವ್ರು ಪಡೆದಂತಹ ಉನ್ನತ ಶಿಕ್ಷಣ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟಿಸಿ ಮತ್ತೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ನಡೆದಂತಹ ಸಾವಿರಾರು ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಮೂವರು ಯುವತಿಯರು ಭಾಗವಹಿಸಿದ್ರು. ಇವರಲ್ಲಿ ಒಬ್ಬರು ಬಿಜೆಪಿಯ ಮೈತ್ರಿ ಪಕ್ಷವಾದ ಎಜೆಪಿ ಪಕ್ಷದ ಅಸ್ಸಾಂ ಕ್ಯಾಬಿನೆಟ್ ಸಚಿವರ ಪುತ್ರಿ, ಇನ್ನೊಬ್ರು ಒಡಿಶಾದ ಬಿಜೆಪಿ ಸಂಸದರ ಪುತ್ರಿ, ಮತ್ತೆ ಮೂರನೆಯವರು ಉತ್ತರ ಪ್ರದೇಶದ ಮಾಜಿ ಬಿಜೆಪಿ ಶಾಸಕರೊಬ್ಬರ ಪುತ್ರಿ. ಅಸ್ಸಾಂ ಕ್ಯಾಬಿನೆಟ್ ಸಚಿವ ಮತ್ತೆ ಎಜೆಪಿ ನಾಯಕ ಕೇಶವ್ ಮಹಾಂತ್ ಅವರ ಪುತ್ರಿ ದಿಬಿಸಾ ಮಹಾಂತ್ ಅವರು ಜಂತರ್ ಮಂತರ್ನಲ್ಲಿ ಸಿಜೆಪಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿ ಜುಲೈ 23ರಂದು ಗುವಾಹಟಿಯಲ್ಲಿ ನಡೆದಂತಹ ಪ್ರದರ್ಶನವೊಂದರಲ್ಲಿ ಪಾಲ್ಗೊಂಡಿದ್ರು. ಅಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯ ಮಾಡಿದ್ದಾರೆ. ವಿಡಿಯೋ ಒಂದರಲ್ಲಿ ಮಾತಾಡಿದ ಅವರು, ನಡೀತಾ ಇರುವ ಹಿಂಸಾಚಾರದ ಬಗ್ಗೆ ನನಗೆ ತುಂಬಾ ಬೇಸರ ಆಗ್ತಾ ಇದೆ, ಮತ್ತೆ ಅದನ್ನ ಪದಗಳಲ್ಲಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಕೇವಲ ಶಾಂತಿಯುತ ಪ್ರತಿಭಟನೆಯನ್ನ ನಡೆಸೋದಿಕ್ಕೆ ಬಯಸಿದ್ರು, ಆದ್ರೆ ಅದು ಹಿಂಸಾಚಾರಕ್ಕೆ ತಿರುಗಿತು. ಅಲ್ಲಿ ಲಾಠಿ ಚಾರ್ಜ್ ಆಯ್ತು, ಟಿಯರ್ ಗ್ಯಾಸ್ ಅನ್ನು ಬಳಸಲಾಯಿತು, ಇದೆಲ್ಲಾನು ನಡೀತು. ಆದ್ರೆ ಆ ದಿನ ಧೈರ್ಯದಿಂದ ಬಂದು ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವರೇ ನಾನು ಇಲ್ಲಿಗೆ ಬರೋದಕ್ಕೆ ಪ್ರೇರಣೆಯನ್ನ ನೀಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಬಿಜೆಪಿಯ ಭುವನೇಶ್ವರ್ ಸಂಸದೆ ಅಪರಾಜಿತಾ ಸಾರಂಗಿ ಅವರ ಪುತ್ರಿ ಅರ್ಚಿತಾ ಸಚಿನ್ ರಾಹರ್ ಶನಿವಾರ ಇನ್ಸ್ಟಾಗ್ರಾಮ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಸಂಭ್ರಮಿಸುವಂತಹ ಸ್ಟೋರಿಯೊಂದನ್ನು ಹಂಚಿಕೊಂಡಿದ್ರು. ತ್ರಿವರ್ಣ ಧ್ವಜದ ಎಮೋಜಿಯೊಂದಿಗೆ ಜೈ ಹಿಂದ್ ಅಂತ ಬರೆದಿದ್ದಂತಹ ಆ ಸ್ಟೋರಿಯಲ್ಲಿ ನೀಟ್ ಲೀಕ್ ಹಗರಣದ ವಿರುದ್ಧದ ಭಾರೀ ವಿದ್ಯಾರ್ಥಿ ಪ್ರತಿಭಟನೆಗಳ ಮಧ್ಯ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿತ್ತು. ಅದ್ರ ಮುಂದಿನ ಪೋಸ್ಟ್ನಲ್ಲಿ ಆಕೆ ಈ ರೀತಿ ಬರೆದಿದ್ರು, ಹಾಗೇನೆ ನನ್ನ ಮೊದಲಿನ ಸ್ಟೋರಿಯನ್ನ ಡಿಲೀಟ್ ಮಾಡೋದಕ್ಕೆ ನನ್ನ ತಾಯಿಗೆ ಮೆಸೇಜ್ ಅನ್ನು ಕಳಿಸ್ಲಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ PA ಹೇಳೋದೇನು ಅಂತ ಅಂದ್ರೆ, ತೊಂದರೆ ತಗೋಬೇಡಿ, ನಾನು ಡಿಲೀಟ್ ಮಾಡೋದಿಲ್ಲ, ಜೈ ಜಗನ್ನಾಥ್ ಜೈ ಹಿಂದ್ ಅಂತ ಬರೆದಿದ್ರು. ಆದ್ರೆ ಆ ಸ್ಟೋರಿಯನ್ನ ನಂತರ ಡಿಲೀಟ್ ಮಾಡಿದ್ರು. ಆಕೆಯ ತಾಯಿ ಈ ವಿವಾದವನ್ನ ತಣ್ಣಗಾಗಿಸೋದಕ್ಕೆ ಪ್ರಯತ್ನ ಪಟ್ರು. ಆ ಪೋಸ್ಟ್ ಅಚಾತುರ್ಯದಿಂದ ಆಗಿರೋದು ಅಂತ ಹೇಳಿದ್ದಾರೆ. ವಿಶೇಷ ಅಂತಂದ್ರೆ ಈ ಮೂವರು ಯುವತಿಯರು ವಿದೇಶದ ಅತ್ಯುನ್ನತ ವಿವಿಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದವರು. ಅಸ್ಸಾಂ ಸಚಿವರ ಪುತ್ರಿ ಡೆಬಿಶಡಿನ್ ಬ್ರಾ ವಿವಿಯಿಂದ ನ್ಯಾಷನಲಿಸಮ್ ಇನ್ ಗ್ಲೋಬಲ್ ಪರ್ಸ್ಪೆಕ್ಟಿವ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಲಂಡನ್ ವಿವಿಯಿಂದ ಇಂಟರ್ನ್ಯಾಷನಲ್ ಸ್ಟಡೀಸ್ ಅಂಡ್ ಡಿಪ್ಲೊಮಸಿಯಲ್ಲಿ MAಯನ್ನು ಮಾಡಿದ್ದಾರೆ. ಅದನ್ನು ಆಕೆಯ ತಂದೆ ಹಾಗೆ ಸಚಿವ ಕೇಶವ್ ಮಹಾಂತ್ ಅವರೇ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇನ್ನೋರ್ವ ಯುವತಿ ಅರ್ಚಿತಾ ಸಚಿನ್ ರಾಹರ್ ಬಿಜೆಪಿಯ ಭುವನೇಶ್ವರ ಸಂಸದೆ ಅಪರಾಜಿತಾ ಸಾರಂಗಿ ಅವರ ಪುತ್ರಿ. ಹೀಗೆ ತಂದೆ ತಾಯಿ ಇಬ್ರು ಕೂಡ ಹಿರಿಯ IAS ಅಧಿಕಾರಿಯಾಗಿದ್ದವರು. ಈಗ ತಾಯಿ ಅಪರಾಜಿತಾ ಬಿಜೆಪಿ ಸಂಸದೆ ಅರ್ಚಿತಾ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿವಿಯಲ್ಲಿ MBA ಮಾಡಿದ್ದಾರೆ. ಆಕೆ ಒಡಿಸಿ ಡ್ಯಾನ್ಸಿಂಗ್ ನಲ್ಲೂ ಕೂಡ ತರಬೇತಿ ಪಡೆದವರು. ರಾಷ್ಟ್ರಮಟ್ಟದ ಈಜುಪಟು ಜೊತೆಗೆ ಬಿಸ್ನೆಸ್ ಅನಲಿಸ್ಟ್ ಮತ್ತೆ ಲೇಖಕಿ ಕೂಡ ಮತ್ತೆ ಮಾಡೆಲ್ ಕೂಡ ಹೌದು. ಕೇವಲ ಅಸ್ಸಾಂ ಅಥವಾ ಒಡಿಶಾದ ನಾಯಕರ ಪುತ್ರಿಯರಷ್ಟೇ ಅಲ್ಲ, ಬಿಜೆಪಿ ಹಾಗೂ NDA ಕೂಟದ ಪ್ರಮುಖ ರಾಷ್ಟ್ರೀಯ ಮತ್ತೆ ರಾಜ್ಯ ಮಟ್ಟದ ನಾಯಕರ ಮಕ್ಕಳು ವಿದೇಶದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿರೋದು ಕಂಡು ಬರುತ್ತೆ. ಕೇಂದ್ರದ ಆಡಳಿತಾರೂಢ ಬಿಜೆಪಿ ಹಾಗೂ NDA ಸರ್ಕಾರದ ಪ್ರಮುಖ ಸಂಪುಟ ಸಚಿವರ ಮಕ್ಕಳ ಶೈಕ್ಷಣಿಕ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಅವರಲ್ಲಿ ಹೆಚ್ಚಿನವರು ಅಮೆರಿಕ, ಬ್ರಿಟನ್ ಮತ್ತೆ ಯುರೋಪ್ನ ಅತ್ಯುನ್ನತ ಮತ್ತೆ ಐವಿ ಲೀಗ್ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಪಡೆದಿರೋದು ಕಂಡು ಬರುತ್ತೆ. ರಾಜಕೀಯ ಪ್ರಭಾವದ ಜೊತೆಗೇನೆ ಅತ್ಯುನ್ನತ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ಯುವ ಜನರು ಮತ್ತೆ ವೃತ್ತಿಪರರು ತಮ್ಮದೇ ಆದ ವೃತ್ತಿ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ರಾಷ್ಟ್ರಮಟ್ಟದ ಹಿರಿಯ ನಾಯಕರ ಮಕ್ಕಳಿಂದ ಹಿಡಿದು ಕರ್ನಾಟಕದ ಪ್ರಮುಖ ಬಿಜೆಪಿ ಮುಖಂಡರ ಮಕ್ಕಳವರೆಗೆ ಬಹುತೇಕ ಪ್ರತಿಯೊಬ್ಬರು ಕೂಡ ಅತ್ಯುತ್ತಮ ಶಿಕ್ಷಣವನ್ನು ಪಡೆದಿರೋದು ಕಂಡು ಬರುತ್ತೆ. ರಾಷ್ಟ್ರಮಟ್ಟದ ಬಿಜೆಪಿಯ ಹಿರಿಯ ನಾಯಕರ ಮಕ್ಕಳ ಶೈಕ್ಷಣಿಕ ಹಿನ್ನೆಲೆಯನ್ನು ಗಮನಿಸಿದ್ರೆ ಮಾಜಿ ಕೇಂದ್ರ ಸಚಿವೆ ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಹಾಗೂ ಹಾಲಿ ನವದೆಹಲಿ ಲೋಕಸಭಾ ಕ್ಷೇತ್ರದ ಸಂಸದೆ ಬಾನ್ಸುರಿ ಸ್ವರಾಜ್ UK ಪ್ರತಿಷ್ಠಿತ ವಾರ್ವಿಕ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನು ಪಡೆದ ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸೇಂಟ್ ಕ್ಯಾಥರಿನ್ಸ್ ಕಾಲೇಜ್ನಿಂದ ಮಾಸ್ಟರ್ ಆಫ್ ಸ್ಟಡೀಸ್ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ.
ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಕಿರಿಯ ಪುತ್ರ ನೀರಜ್ ಸಿಂಗ್ ಯುಕೆಯ ಲೀಡ್ಸ್ ವಿಶ್ವವಿದ್ಯಾಲಯದಿಂದ ಇಂಟರ್ನ್ಯಾಷನಲ್ ಬಿಸಿನೆಸ್ನಲ್ಲಿ MBA ಪದವಿಯನ್ನು ಪಡ್ಕೊಂಡಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರ ಪುತ್ರ ಧ್ರುವ ಶಂಕರ್ ಅವರು ಅಮೆರಿಕದ ಮ್ಯಾಕ್ಲೆಸ್ಟರ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ಅದಾದ ನಂತರ ವಾಷಿಂಗ್ಟನ್ ಡಿಸಿಯ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದ ವಾಲ್ಶ್ ಸ್ಕೂಲ್ ಆಫ್ ಫಾರಿನ್ ಸರ್ವಿಸ್ನಿಂದ ಸೆಕ್ಯೂರಿಟಿ ಸ್ಟಡೀಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಜೈಶಂಕರ್ ಅವರ ಪುತ್ರಿ ಮೇಧಾ ಜೈಶಂಕರ್ ಕೂಡ ಯುಕೆಯಲ್ಲಿ ಉನ್ನತ ಶಿಕ್ಷಣವನ್ನು ಮುಗಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪುತ್ರಿ ಪರಕಾಲ ವಾಂಗ್ಮಯಿ ಅವರು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಅಮೆರಿಕದ ಇಲಿನಾಯ್ಸ್ನಲ್ಲಿರುವಂತಹ ಪ್ರಸಿದ್ಧ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾಲಯದ ಮಿಡಲ್ ಸ್ಕೂಲ್ ಆಫ್ ಜರ್ನಲಿಸಂನಿಂದ ಜರ್ನಲಿಸಂನಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ್ದಾರೆ. ಮಾಜಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಪುತ್ರಿ ನೈಮಿಷಾ ಪ್ರಧಾನ್ ಅವರು ಅಮೆರಿಕದ ಮ್ಯಾಸಚ್ಯುಸೆಟ್ಸ್ನಲ್ಲಿರುವಂತಹ ಪ್ರತಿಷ್ಠಿತ ಟಫ್ಟ್ಸ್ ವಿಶ್ವವಿದ್ಯಾಲಯದ ಫ್ಲೆಚರ್ ಸ್ಕೂಲ್ ಆಫ್ ಲಾ ಅಂಡ್ ಡಿಪ್ಲೊಮಸಿಯಿಂದ ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪುತ್ರ ಕಾರ್ತಿಕೇಯ ಸಿಂಗ್ ಚೌಹಾಣ್ ಕೂಡ ಉನ್ನತ ಕಾನೂನು ಶಿಕ್ಷಣವನ್ನು ಪಡೆದಿದ್ದಾರೆ. ಇವರು ಪುಣೆಯ ಸಿಂಬೋಯಸಿಸ್ನ ಲಾ ಸ್ಕೂಲ್ನಿಂದ ಕಾನೂನು ಪದವಿಯನ್ನು ಮುಗಿಸಿದ ನಂತರ ಅಮೆರಿಕದ ಪ್ರಸಿದ್ಧ ಕಾನೂನು ಶಾಲೆಗಳಲ್ಲಿ ಒಂದಾದ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಲಾ ಸ್ಕೂಲ್ನಿಂದ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಸಚಿವ ಪಿಯೂಷ್ ಗೋಯಲ್ ಅವರ ಪುತ್ರ ಧ್ರುವ್ ಗೋಯಲ್ ಅವರು ವಿಶ್ವ ಪ್ರಸಿದ್ಧ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಗೌರವ ಪದವಿ ಹಾಗೂ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನಿಂದ MBA ಪದವಿಯನ್ನು ಪಡೆದಿದ್ದಾರೆ. ಅವ್ರ ಪುತ್ರಿ ರಾಧಿಕಾ ಗೋಯಲ್ ಕೂಡ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲೇನೆ ಅರ್ಥಶಾಸ್ತ್ರ ಮತ್ತೆ ವಾಣಿಜ್ಯ ವಿಷಯದಲ್ಲಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಪುತ್ರ ಮಹಾನಾರ್ಯಮನ್ ಸಿಂಧಿಯಾ ಅವರು ಅಮೆರಿಕದ ಪ್ರತಿಷ್ಠಿತ ಎಲ್ ವಿಶ್ವವಿದ್ಯಾಲಯದಿಂದ ರಾಜಕೀಯ ವಿಜ್ಞಾನದಲ್ಲಿ ಪದವಿಯನ್ನು ಗಳಿಸಿದ್ದು ಅದಾದ ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತು ವಿಶೇಷ ಅಧ್ಯಯನವನ್ನು ನಡೆಸಿದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಮತ್ತೆ ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಪುತ್ರಿ ತಿಲೋತ್ತಮ ಪುರಿ ಅವರು ಯುಕೆಯ ವಾರ್ವಿಕ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿದ್ರೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಪುತ್ರಿ ಸುಹಾಸಿನಿ ಶೇಖಾವತ್ ಯುಕೆಯ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಮಾಜಿ ಕೇಂದ್ರ ಸಚಿವ ದಿವಂಗತ ಪ್ರಮೋದ್ ಮಹಾಜನ್ ಅವರ ಪುತ್ರಿ ಹಾಗೂ ಮಾಜಿ ಸಂಸದೆ ಪೂನಂ ಮಹಾಜನ್ ಅಮೆರಿಕದ ಟೆಕ್ಸಾಸ್ನ ಫೋರ್ಟ್ ವರ್ತ್ನಲ್ಲಿರುವಂತಹ ಏರ್ ಮಿಸ್ಟ್ರಾಲ್ ಫ್ಲೈಯಿಂಗ್ ಸ್ಕೂಲ್ನಿಂದ 300 ಗಂಟೆಗಳ ಕಾಲ ಪೈಲಟ್ ತರಬೇತಿಯನ್ನು ಪೂರ್ಣಗೊಳಿಸಿ ಪೈಲಟ್ ಲೈಸೆನ್ಸ್ ಅನ್ನು ಪಡೆದಿದ್ದಾರೆ. ಇನ್ನು ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಅವರ ಪುತ್ರ ಹಾಗೂ ಮಾಜಿ ಸಂಸದ ವರುಣ್ ಗಾಂಧಿ ಅವರು ವಿಶ್ವ ಪ್ರಸಿದ್ಧ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತೆ ಲಂಡನ್ ವಿಶ್ವವಿದ್ಯಾಲಯದ SOA ಸಂಸ್ಥೆಯಿಂದ ಅರ್ಥಶಾಸ್ತ್ರ ಹಾಗೂ ರಾಜಕೀಯ ವಿಜ್ಞಾನದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಈ ರೀತಿ ಬಿಜೆಪಿಯ ಹಿರಿಯ ನಾಯಕರು, ಕೇಂದ್ರ ಅಥವಾ ರಾಜ್ಯ ಸಚಿವರ ಮಕ್ಕಳು ಹಾರ್ವರ್ಡ್, ಯೆಲ್, ಆಕ್ಸ್ಫರ್ಡ್, ಜಾರ್ಜ್ ಟೌನ್, ಟಫ್ಟ್ಸ್ ಹಾಗೂ ನಾರ್ತ್ ವೆಸ್ಟರ್ನ್ ಅಂತ ಜಾಗತಿಕ ಖ್ಯಾತಿಯ ವಿಶ್ವವಿದ್ಯಾಲಯಗಳಲ್ಲಿ ಅತ್ಯುನ್ನತ ಪದವಿಗಳನ್ನು ಪೂರ್ಣಗೊಳಿಸಿದ್ದಾರೆ. ಬಿಜೆಪಿಯ ಸಂಸದರು, ಶಾಸಕರ ಮಕ್ಕಳ ವಿವರಗಳನ್ನು ನೋಡ್ತಾ ಹೋದ್ರೆ ಎಲ್ಲರೂ ಅಲ್ಲದೆ ಇದ್ರೂ ಅವ್ರ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಷ್ಠಿತ ಫಾರಿನ್ ವಿವಿಗಳಲ್ಲೇನೆ ಕಲಿತಾ ಇರ್ತಾರೆ. ಕರ್ನಾಟಕದ ಪ್ರಮುಖ ಬಿಜೆಪಿ ನಾಯಕರ ಮಕ್ಕಳ ಶೈಕ್ಷಣಿಕ ಹಿನ್ನೆಲೆಯನ್ನು ನೋಡಿದ್ರೂ ಕೂಡ ವಿದೇಶಿ ವಿಶ್ವವಿದ್ಯಾಲಯಗಳ ಹೆಸರುಗಳು ಪ್ರಮುಖವಾಗಿ ಇಲ್ಲಿ ಕಾಣಿಸ್ಕೊಳ್ತವೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರು ಅಮೆರಿಕದ ಪ್ರಸಿದ್ಧ ಪರ್ಡ್ಯೂ ವಿಶ್ವವಿದ್ಯಾಲಯದಿಂದ ತಾಂತ್ರಿಕ ಹಾಗೂ ಉದ್ಯಮ ನಿರ್ವಹಣೆ ವಿಷಯದಲ್ಲಿ ಉನ್ನತ ಸ್ನಾತಕೋತ್ತರ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಪುತ್ರ ವಿಜಯ್ ನಿರಾಣಿ ಅವರು ಸಿಂಗಾಪುರದ ಜೇಮ್ಸ್ ಕುಕ್ ವಿಶ್ವವಿದ್ಯಾಲಯದಿಂದ ಫೈನಾನ್ಸ್ ಮತ್ತೆ ಅಕೌಂಟಿಂಗ್ ವಿಷಯದಲ್ಲಿ ಪದವಿಯನ್ನು ಮುಗಿಸಿಕೊಂಡು ಅದಾದ ನಂತರ SP ಜೈನ್ ಸ್ಕೂಲ್ ಆಫ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ನ ವಿದೇಶಿ ಕ್ಯಾಂಪಸ್ಗಳಲ್ಲಿ ಉದ್ಯಮ ನಿರ್ವಹಣೆ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಪುತ್ರ ಪ್ರಶಾಂತ್ ಶೆಟ್ಟರ್ ಅವರು ವಿದೇಶಿ ವಿಶ್ವವಿದ್ಯಾಲಯದಿಂದ ಉನ್ನತ ಎಂಜಿನಿಯರಿಂಗ್ ಹಾಗೂ ಆಡಳಿತ ನಿರ್ವಹಣಾ ಕೋರ್ಸ್ಗಳನ್ನು ಅಭ್ಯಾಸ ಮಾಡಿದ್ದಾರೆ. CT ರವಿ ಅವರ ಓರ್ವ ಪುತ್ರ ಸಮರ್ಥ ಸೂರ್ಯ ಲಂಡನ್ನಲ್ಲಿ MBA ಪದವಿಯನ್ನು ಪಡೆದು ಮರಳಿದ್ದಾರೆ. ಅವರ ಇನ್ನೋರ್ವ ಪುತ್ರ ಸಾರ್ಥಕ್ ಸೂರ್ಯ ತಮಿಳುನಾಡಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದರಲ್ಲಿ PU ಕಲಿತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ ಹಾಗೂ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರ ಕುಟುಂಬದ ಸದಸ್ಯರು ಕೂಡ ಅಮೆರಿಕ ಮತ್ತು ಬ್ರಿಟನ್ನ ಪ್ರಮುಖ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ತಂತ್ರಜ್ಞಾನ, ಉದ್ಯಮ ಹಾಗೂ ಸಾರ್ವಜನಿಕ ನೀತಿ ವಿಷಯಗಳಲ್ಲಿ ಉನ್ನತ ಪದವಿಗಳನ್ನು ಗಳಿಸಿದ್ದಾರೆ. ಈ ಬಿಜೆಪಿ ನಾಯಕರ ಮಕ್ಕಳು ಈ ದೇಶದ ಮಕ್ಕಳು. ಅವರಿಗೆ ಈ ದೇಶದ ಕೋಟ್ಯಾಂತರ ಮಕ್ಕಳಿಗೆ ಸಿಗದೇ ಇರುವಂತಹ ಅತ್ಯುತ್ತಮ ಶಿಕ್ಷಣ ಸಿಕ್ಕಿದೆ. ಅದಕ್ಕಾಗಿ ನಾವು ಖುಷಿ ಪಡೋಣ. ಅವರ ಭವಿಷ್ಯ ಉಜ್ವಲವಾಗಿರಲಿ. ಅವರಿಂದ ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಏನಾದರೂ ಒಳ್ಳೆಯದಾಗಲಿ. ಇಲ್ಲಿ ಬಿಜೆಪಿ ನಾಯಕರಿಗೆ ಕೆಲವು ಪ್ರಶ್ನೆಗಳಿವೆ. ಈ ಬಿಜೆಪಿ ಸಂಘ ಪರಿವಾರದ ಪ್ರಕಾರ ಈಗ ನಮ್ಮ ದೇಶ ವಿಶ್ವಗುರು. ಕನಿಷ್ಠ ಕಳೆದ 12 ವರ್ಷಗಳಿಂದ ಭಾರತನೇ ಜಾಗತಿಕ ಗುರು ಅಲ್ವಾ? ಎಲ್ಲ ದೇಶದವರು ಕೂಡ ಇವತ್ತು ನಮ್ಮನ್ನು ಕೇಳಿನೇ ಎಲ್ಲ ಕೆಲಸ ಮಾಡೋದು.
ಹಾಗಾದ್ರೆ ಇವ್ರ ಮಕ್ಕಳು ಯಾಕೆ ಫಾರಿನ್ ವಿವಿಗಳಿಗೆ ಹೋಗಿ ಕಲಿತಾ ಇದ್ದಾರೆ? ಇಲ್ಲಿಯ ವಿಶ್ವವಿದ್ಯಾಲಯಗಳಲ್ಲಿ RSS ಮೂಲದ ಕುಲಪತಿಗಳನ್ನ ನೇಮಿಸಿ ಅಲ್ಲಿ ಕೇಸರೀಕರಣ ಮಾಡಿರುವಾಗ ಅಲ್ಲೇ ಯಾಕೆ ತಮ್ಮ ಮಕ್ಕಳನ್ನು ಇವ್ರು ಸೇರಿಸೋದಿಲ್ಲ ಈ ಬಿಜೆಪಿ ನಾಯಕರು? ಅಮೆರಿಕ, ಯುರೋಪ್ನ ಪ್ರತಿಷ್ಠಿತ ಸಂಸ್ಥೆಗಳು ಅಥವಾ ಸರ್ಕಾರಗಳು ಸಮಗ್ರ ಅಧ್ಯಯನದ ಬಳಿಕ ಅಂಕಿ ಅಂಶ ಆಧಾರಗಳ ಸಹಿತ ಭಾರತ ಸರ್ಕಾರದ ಯಾವುದಾದ್ರೂ ಒಂದು ಲೋಪವನ್ನು ಎತ್ತಿ ತೋರಿಸಿದ ಕೂಡಲೇ ಅವರು ಪಾಶ್ಚಾತ್ಯರು, ಅವ್ರು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾರೆ, ಭಾರತದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾರೆ ಅಂತ ಈ ಬಿಜೆಪಿ ನಾಯಕರು ಬೊಬ್ಬೆ ಹೊಡಿತಾರೆ. ಹಾಗಾದ್ರೆ ಅದೇ ಪಾಶ್ಚಾತ್ಯ ವಿವಿಗಳಿಗೇನೆ ಇಷ್ಟೊಂದು ಖರ್ಚು ಮಾಡಿ ತಮ್ಮ ಮಕ್ಕಳನ್ನ ಯಾಕೆ ಕಳಿಸ್ಕೊಡ್ತಾರೆ ಇವರೆಲ್ಲ? ಯಾಕೆ ಭಾರತದ ವಿವಿಗಳಲ್ಲೇನೆ ಈ ಬಿಜೆಪಿ ನಾಯಕರ ಮಕ್ಕಳು MA, MBA ಅಥವಾ ಬೇರೆ ಬೇರೆ ಪದವಿ, ಸ್ನಾತಕೋತ್ತರ ಪದವಿಯನ್ನು ಪಡೆಯೋದಿಲ್ಲ? ಬಿಜೆಪಿಗರು ಹೇಳುವಂಥ ಈ ಸನಾತನ ಗುರುಕುಲ ಪದ್ಧತಿಯಲ್ಲಿ ಯಾಕೆ ಅವ್ರದೇ ಮಕ್ಕಳು ಕಲಿಯೋದಿಲ್ಲ? ಯಾಕೆ ಸನಾತನಿ ಬಿಜೆಪಿಗರ ಮಕ್ಕಳು ಪಾಶ್ಚಾತ್ಯ ವಿವಿಗಳಿಗೆ ಹೋಗಿ ಕಲಿತಾ ಇದ್ದಾರೆ? ಇದರಿಂದ ಮುಂದೆ ಭಾರತದ ಈ ಸನಾತನ ಸಂಸ್ಕೃತಿಗೆ ಧಕ್ಕೆ ಆಗೋದಿಲ್ವಾ? ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಈ CT ರವಿ ಅಂತ ಬಿಜೆಪಿ ನಾಯಕರು ಲಂಡನ್ನಲ್ಲಿ MBA ಮಾಡಿರುವಂತಹ ತನ್ನ ಮಗನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮುಲ್ಲಾ ಅಲ್ಲಾ ಜಿಹಾದಿ ಭಯೋತ್ಪಾದಕ ಅಂತೆಲ್ಲ ಯಾಕೆ ಮಾತಾಡೋದಿಲ್ಲ? CT ರವಿ ಮಾತಾಡಿದ ಭಾಷೆಯಲ್ಲೇನೆ ಅವ್ರ ಮಕ್ಕಳು ಮಾತಾಡ್ತಾರ ಅಥವಾ ಸ್ವತಃ CT ರವಿ ತನ್ನ ಮಗ ಹಾಗೆ ಮಾತಾಡ್ಲಿ ಅಂತ ಬಯಸ್ತಾರ? CT ರವಿ, ಸುನೀಲ್ ಕುಮಾರ್ ಅಂತ ಈ ಬಿಜೆಪಿ ನಾಯಕರು ಬಜರಂಗ ದಳದ ಮೂಲಕ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾ ಬೆಳೆದು ಬಂದು ಶಾಸಕ, ಸಚಿವರಾಗಿದ್ದಾರೆ. ಇವಾಗ ಲಂಡನ್ನಲ್ಲಿ ಕಲಿತು ಬಂದಂತಹ ತಮ್ಮ ಮಕ್ಕಳನ್ನು ಕೂಡ CT ರವಿ ಬಜರಂಗ ದಳಕ್ಕೆ ಸೇರಿಸಿ ಕೇಸರಿ ಶಾಲನ್ನು ಹಾಕಿಸಿ ಹಿಂದೂ ಧರ್ಮ ರಕ್ಷಣೆ ಮಾಡು ಮಗ ಅಂತ ಬೀದಿ ಕಳಿಸ್ತಾರ? ಅಮೆರಿಕಾದಲ್ಲಿ, ಲಂಡನ್ನಲ್ಲಿ ಕಲಿತು ಬಂದು ಇಲ್ಲಿ ಬೀದಿಯಲ್ಲಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತ ಪ್ರಚೋದನಕಾರಿ ಭಾಷಣ ಮಾಡುವ, ಗೂಂಡಾಗಿರಿಯನ್ನು ಮಾಡುವಂತಹ ಯಾವುದಾದ್ರೂ ಬಿಜೆಪಿ ನಾಯಕರ ಮಕ್ಕಳ ಫೋಟೋ ಅಥವಾ ವಿಡಿಯೋ ನೀವೆಲ್ಲಾದ್ರೂ ನೋಡಿದ್ದೀರಾ? ಈ CT ರವಿಯ ಮಗ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನಿವತ್ತು ಬಜರಂಗ ದಳದಲ್ಲಿ ಮೆರವಣಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡಿ ಹಿಂದೂ ಧರ್ಮ ರಕ್ಷಣೆ ಮಾಡಿದೆ ಅಂತ ಹಾಕಿದ್ದನ್ನ ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಈ ರೀತಿ ಕೇಳಿದ ಕೂಡಲೇ RSS ಸಮವಸ್ತ್ರವನ್ನು ಹಾಕಿಸ್ಬಿಟ್ಟು ಮನೆ ಅಂಗಳದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೆದು ಫೇಸ್ಬುಕ್ಗೆ ಹಾಕೋದು ತೀರಾ ಸೋಗ್ಲಾಡಿತನ ಅದು. ಅದರಿಂದ ನೀವೇನನ್ನೂ ಸಾಬೀತುಪಡಿಸೋದಕ್ಕೆ ಆಗೋದಿಲ್ಲ. RSS ಸಮವಸ್ತ್ರವನ್ನು ಹಾಕೊಂಡು, ಕೇಸರಿ ಶಾಲನ್ನು ಹಾಕೊಂಡು ಬೀದಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಹೋರಾಟ ಮಾಡೋದು, ಪ್ರತಿಭಟನೆಯನ್ನ ಮಾಡೋದು, ಮತ್ತೆ ಮುಸ್ಲಿಂ ದ್ವೇಷದ ಹೇಳಿಕೆಯನ್ನ ಕೊಡೋದು, ಪೊಲೀಸರ ಲಾಠಿ ಏಟನ್ನ ತಿನ್ನೋದು, ಕೇಸನ್ನು ಹಾಕಿಸ್ಕೊಳ್ಳೋದು, ಇದನ್ನೆಲ್ಲ ಈ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡುವಂಥ ಈ ಬಿಜೆಪಿ ನಾಯಕರು ತಮ್ಮ ಮಕ್ಕಳಿಂದ ಮಾಡಿಸ್ತಾರಾ? ಇಲ್ಲ ಅಲ್ವಾ? ಯಾಕಂದ್ರೆ ಕಂಡೋರ್ ಮಕ್ಕಳನ್ನ ಬಲಿಪಶು ಮಾಡಿ ರಾಜಕೀಯ ಮಾಡಬಹುದು, ತಮ್ಮ ಮಕ್ಕಳನ್ನ ಮಾಡೋಕ್ಕಾಗತ್ತಾ? ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.